ಸ್ನೇಹಿತರೆ ನಮಸ್ಕಾರ. ನಾವು ಈ ಗ್ಲಾಮರ್ ಪ್ರಪಂಚದಲ್ಲಿ ಯಾರನ್ನೋ ನೋಡ್ತೀವಿ, ಅವರ ಮುಖದಲ್ಲಿರುವಂತಹ ನಗುವನ್ನು ನೋಡಿ ಅಬ್ಬಾ ಇವರ ಜೀವನ ಎಷ್ಟು ಸುಂದರ ಅಲ್ವಾ ಅಂತ ಹೇಳಿ ಅನ್ಕೊಳ್ತೀವಿ. ಅವರ ಆ ಚಿಲುಮೆಯ ಒಂದು ಪಟಪಟ ಅಂತೇಳಿ ಮಾತನಾಡುವಂಥ ಪಟಾಕಿ ಥರ, ಅಥವಾ ಒಂದು ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಜಾಯಲ್ ಆಗಿರುವಂಥ ವ್ಯಕ್ತಿತ್ವ, ಯಾವುದೇ ಪ್ರಶ್ನೆಗೆ ತಟ್ ಅಂತೇಳಿ ಕೊಡುವಂಥ ಉತ್ತರ, ನವಿಲಿನ ರೈತ್ರಿ ಕುಣಿಯುವಂತಹ ಒಂದು ಜೀವನದ ಉತ್ಸಾಹ, ಇವೆಲ್ಲವನ್ನು ಕೂಡ ನೋಡಿ ಅಬ್ಬಾ ಏನು ಸುಂದರ ಅಲ್ವಾ ಇವ್ರ ಜೀವನ ಅಂತೇಳಿ ಅಂದ್ಕೊಳ್ತೀವಿ. ಅದೇ ರೀತಿ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ವೇದಿಕೆ ಮೇಲೆ ಕುಮಾರಿ ಬಂದಾಗಲೂ ಕೂಡ ನಾವೆಲ್ಲ ಹೀಗೆ ಅಂದ್ಕೊಂಡಿದ್ವಿ. ಅದೇನು ಉತ್ಸಾಹ, ಅದೇನು ಧೈರ್ಯ, ಅದೇನು ಸ್ಪಷ್ಟ ಮಾತುಗಳು. ಅಯ್ಯೋ, ಈ ಹುಡುಗಿ ಇಷ್ಟು ಸಣ್ಣ ವಯಸ್ಸಲ್ಲೇ ಇಷ್ಟೆಲ್ಲ ಚಂದವಾಗಿ ಮಾತಾಡ್ತಾಳಲ್ವಾ ಅಂಥೇಳಿ. ಆದರೆ ಆ ಬೆಳಕಿನ ಕೆಳಗೆ ಯಾವಾಗಲೂ ಕೂಡ ದಟ್ಟವಾದ ಕತ್ತಲಿರುತ್ತೆ ಅನ್ನುವಂಥ ಮಾತು ಎಷ್ಟು ಸತ್ಯ ನೋಡಿ. ಈ ನಗುವಿನ ಹಿಂದೆ ಅದೆಷ್ಟೇ ದೊಡ್ಡ ಕಣ್ಣೀರಿನ ಸಮುದ್ರವಿದೆ ಅನ್ನೋದು ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈಗ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡೋದಕ್ಕೆ ಹೊರಟಿರುವಂಥ ಕುಮಾರಿ ನಿಜ ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನು ಕೂಡ ಗೆಲ್ಲೋದಕ್ಕೋಸ್ಕರ ನಡೆಸ್ತಿರುವಂಥ ಹೋರಾಟ ಅನ್ನೋದು ಆಕೆಯ ಮಾತಿನಿಂದ ಗೊತ್ತಾಗಿದೆ. ಆಕೆಯ ಬಾಲ್ಯ, ಆಕೆಯ ಹೆತ್ತವರು, ಆಕೆ ಅನುಭವಿಸಿದಂಥ ಕಷ್ಟ, ಆಕೆ ಎದುರಿಸ್ತಿರುವಂಥ ಸವಾಲು, ತಾಯಿಯನ್ನು ಹೇಗಾದರೂ ಮಾಡಿ ಬದುಕಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ, 150 ರೂಪಾಯಿ ಸಂಬಳ, ತಂದೆ ಈಕೆ ಆ ತಾಯಿಯ ಹೊಟ್ಟೆಯಲ್ಲಿರುವಂಥ ಸಂದರ್ಭದಲ್ಲಿ ಬಿಟ್ಟು ಹೋಗಿತ್ತು. ಎಲ್ಲ ನೋವುಗಳು ಒಂದಲ್ಲ ಎರಡಲ್ಲ, ಇವತ್ತಿಗೂ ಕೂಡ ಹಿಂದೆ ಹಿಪ್ಪೆ ಮಾಡಿ ಆಗ್ತಾ ಇದೆ. ಇಂತಹ ಈ ಕಡು ಕಷ್ಟದ ನಡುವೆಯೂ ಕೂಡ ಕುಮಾರಿ ಬದುಕ್ತಿರುವಂಥ ರೀತಿ, ಆಕೆಯ ಜೀವನ ಉತ್ಸಾಹ ಇದೆಯಲ್ಲ ಎಂಥವ್ರಿಗೂ ಕೂಡ ಸ್ಫೂರ್ತಿ. ಈಕೆಯ ಕಥೆಯನ್ನು ಕೇಳಿದ್ರೆ ಬಹುಶಃ ನಿಮ್ಮ ಕಣ್ಣಂಚಲ್ಲೂ ಕೂಡ ಕಣ್ಣೀರು ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಜೊತೆಗೆ ಇವತ್ತಿನಿಂದ ಕುಮಾರಿಯನ್ನು ನಮ್ಮ ಮಗಳು ಅಂತ ಹೇಳ್ಬಿಟ್ಟು ನಾವು ಭಾವನೆಯಲ್ಲಿ, ಅಂದರೆ ಆ ಮಗುವಿನ ಭಾವನೆಯಲ್ಲಿ ನಾವು ನೋಡದಿರೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ತಪ್ಪದೆ ಕೊನೆವರೆಗೂ ಕೂಡ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಕುಮಾರಿಯವರ ಬದುಕಿನ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಇವತ್ತು ಈ ಒಂದು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಆ ಬಣ್ಣದ ಬೆಳಕಿನ ವೇದಿಕೆಯಲ್ಲಿ ನಿಂತು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಕುಮಾರಿ ಆಡಿದಂಥ ಒಂದೇ ಒಂದು ಮಾತು ಇಡೀ ಕನ್ನಡಿಗರ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡಿದೆ. ಆಕೆಯ ಮಾತುಗಳನ್ನು ನೋಡೋದಾದ್ರೆ, ಇವತ್ತು ಈ ಇಷ್ಟು ದೊಡ್ಡ ಸ್ಟೇಜ್ನಲ್ಲಿ ನಿನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನನಗೆ ಇನ್ನೊಂದು ಗಿಲ್ಟ್ ಕಾಡೋದು ಏನು ಅಂದರೆ, ನೀನು ಇಷ್ಟು ಕಷ್ಟಪಟ್ಟು ನನ್ನನ್ನು ಸಾಕೊಂಡು ಬಂದಿದ್ದೀಯಾ, ಆದರೆ ನಿನ್ನ ಆರೋಗ್ಯ ಸರಿ ಮಾಡಿಸ್ಲಿಕ್ಕೆ ನನ್ನ ಕೈಲಿ ಆಗ್ತಿಲ್ಲಮ್ಮ. ನಾನು ತುಂಬ ಕಷ್ಟಪಡ್ತಾ ಇದ್ದೇನೆ ನಿನ್ನನ್ನು ಸರಿ ಮಾಡಿಸ್ಬೇಕು ಅಂತ ಹೇಳಿ, ಆದರೆ ನಾನು ದುಡಿಯುವಂತಹ 150-250 ರೂಪಾಯಲ್ಲಿ ನಿನ್ನ ಆರೋಗ್ಯ ಸರಿ ಮಾಡಿಸೋದಕ್ಕೆ ನನಗೆ ಸಾಧ್ಯವೇ ಇಲ್ಲ. ನಿನ್ನನ್ನು ಹೆಂಗೆ ಖುಷಿಯಾಗಿಡೋದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ ಅಮ್ಮ ಅಂತೇಳಿ ಬಿಕ್ಕಿ ಬಿಕ್ಕಿ ಅಳುವಾಗ ಎಂತಹ ಕಲ್ಲು ಹೃದಯವಾದರೂ ಕೂಡ ಕರಗಲೇಬೇಕು. ನೋಡಿ, ಈ ಕುಮಾರಿ ಎನ್ನುವಂಥ ಪುಟ್ಟ ಬಾಲಕಿ ತನ್ನ ಬದುಕಿನಲ್ಲಿ ಕಂಡಂಥ ಕನಸುಗಳು, ಎದುರಿಸ್ತಿರುವಂಥ ಸವಾಲುಗಳು, ಅದನ್ನು ಹೇಳೋದಕ್ಕೆ ಅಸಾಧ್ಯ ಕಣ್ರಿ. ತಂದೆ ಅನ್ನಿಸ್ಕೊಂಡವನು ಈ ಮಕ್ಕಳನ್ನು ಸಾಕಿ ಬೆಳೆಸಬೇಕಾಗಿತ್ತು, ಮಾಡಲಿಲ್ಲ. ತಾಯಿಯೇ ತಂದೆಯಾಗಿ, ಜೊತೆಗೆ ಆಕೆಗೆ ಎಲ್ಲವೂ ಕೂಡ ಆಗಿ, ಸರ್ವಸ್ವವೂ ಕೂಡ ಆಗಿ ಮಗಳನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾಳೆ. ದಿನಕ್ಕೆ ಕೇವಲ 150-250 ರೂಪಾಯಿ ದುಡಿಮೆ. ಆ ದುಡಿಮೆಯಲ್ಲಿ ಹೆತ್ತ ಅಮ್ಮನ ಆರೋಗ್ಯವನ್ನು ಸರಿ ಮಾಡಿಸೋದಕ್ಕೆ ಆಗದಂತನೂ ನನ್ನಿಂದ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಆಕೆಯ ಕಣ್ಣೀರಿನ ಮಾತುಗಳು, ಇವೆಲ್ಲ ಇದೆಯಲ್ಲ, ಇದು ಬಿಗ್ ಬಾಸ್ ವೇದಿಕೆಯಲ್ಲಿದ್ದಂಥ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ನೀರು ತರಿಸಿತ್ತು. ನಿಜಕ್ಕೂ ಕೇವಲ ಬಿಗ್ ಬಾಸ್ ವೇದಿಕೆ ಮೇಲಿದ್ದವರಲ್ಲ, ಆ ಸಂದರ್ಭದಲ್ಲಿ ಆ ಒಂದು ದೃಶ್ಯಾವಳಿಯನ್ನು ನೋಡ್ತಿದ್ದಂಥ ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕಿದ್ದಾರೆ. ನೀವು ಕೂಡ ಈ ಸಂದರ್ಭವನ್ನು ನೋಡಿ ಕಣ್ಣೀರು ಹಾಕಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಹೇಳಿದ್ರೆ ಅಂತಹ ಭಾವನಾತ್ಮಕ ಮತ್ತು ಅಂತಹ ಒಂದು ಎಮೋಷ್ನಲ್ ಆದಂಥ ಮೂಮೆಂಟು ಈಗಲೂ ಕೂಡ ಬಹುಶಃ ನಿಮ್ಮ ಕಣ್ಣಂಚಲ್ಲಿ ಕಣ್ಣೀರು ಬರ್ತಿರಬಹುದು. ಯಾಕಂತ ಹೇಳಿದ್ರೆ ಈಕೆಯ ಬದುಕು ಅಷ್ಟು ಸವಾಲಿನಿಂದ ಕೂಡಿದೆ. ಇವತ್ತು ಈಕೆ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಿರುವಂಥ ಕುಮಾರಿ ಯಾರು? ಆಕೆ ಈ 150 ರೂಪಾಯಿ ದುಡಿಮೆಯ ಹಿಂದಿರುವಂಥ ಕಷ್ಟದ ದಿನಗಳು ಎಂಥದ್ದು, ಅದನ್ನು ಹತ್ತಿರದಿಂದ ನೋಡೋಣ ಬನ್ನಿ. ಪ್ರತಿಯೊಂದು ಮಗು ಕೂಡ ಹುಟ್ಟಿದಾಗ ಅದಕ್ಕೆ ಹೆತ್ತವರು ಪ್ರೀತಿಯ ಜಗತ್ತೇ ಆಗಿರ್ತದೆ. ಕುಮಾರಿಗೂ ಕೂಡ ಅಷ್ಟೇ. ತಂದೆ ತಾಯಿ ಅಂದರೆ ಪ್ರಾಣ, ಆದರೆ ಏನು ಮಾಡ್ತೀರಾ, ತಂದೆಗೆ ಮಗಳು ಅಂದರೆ ಪ್ರಾಣ ಅಲ್ವೇ ಅಲ್ಲ. ಹಾಗಾಗಿ ಆ ಮಗುವನ್ನು ಬಿಟ್ಟು ಆತ ಹೋಗಿದ್ದಾನೆ. ಈ ತಾಯಿನೇ ಆ ಕುಮಾರಿಗೆ ಒಂದು ರೀತಿಯಲ್ಲಿ ತಂದೆಯಾಗಿ, ತಾಯಿಯಾಗಿ, ಸಹೋದರನಾಗಿ ಎಲ್ಲ ಪ್ರೀತಿಯನ್ನು ಕೂಡ ಕೊಟ್ಟಂತಾಕೆ. ಆದರೆ ಏನು ಮಾಡ್ತೀರಾ, ಹಾಗೆಗೂ ಕೂಡ 100 ಸವಾಲುಗಳು, ಆರೋಗ್ಯದ ಸಮಸ್ಯೆಗಳು.
ತಾಯಿ ಹೊಟ್ಟೆಗೆ ಸರಿಯಾಗಿ ಊಟವಿಲ್ಲದಿದ್ರೂ ಕೂಡ ಮಗಳನ್ನ ಹೆಮ್ಮೆಯಿಂದ ಸಾಕಿ ಬೆಳೆಸಿದ್ದಾಳೆ. ನನ್ನ ಮಗಳು 4 ಜನರ ಮಧ್ಯೆ ತಲೆ ಎತ್ತಿ ಬಾಳಬೇಕು ಅಂತ ಹೇಳಿಬಿಟ್ಟು ತನ್ನ ಇಡೀ ಜೀವನವನ್ನೇ ತ್ಯಾಗ ಮಾಡಿದಂತಹ ತ್ಯಾಗಮಯಿ ಆಕೆ. ಈ ಹೆತ್ತಾಕೆಯ ಕೈ ಮೇಲಿನ ಕಾಯಿ ಕಟ್ಟಿದ ಗಾಯಗಳು, ಅವರ ಬೆವರ ಹನಿಗಳನ್ನು ನೋಡಿಯೇ ಬೆಳೆದಂಥ ಕುಮಾರಿಗೆ ನಾಳೆ ನಾನು ಕೂಡ ನನ್ನ ಹೆತ್ತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ನಾನು ಕೂಡ ನನ್ನ ಹೆತ್ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಒಂದೇ ಒಂದು ಕನಸು. ಆ ಕನಸಿಗೋಸ್ಕರ ಪರಿಶ್ರಮ, ನಿತ್ಯ ಪರಿಶ್ರಮ. ಬಾಲ್ಯದಲ್ಲೂ ಕೂಡ ಕುಮಾರಿಗೆ ಆಟಿಕೆಗಳಿರಲಿಲ್ಲ, ಬದಲಾಗಿ ಮನೆಯ ಜವಾಬ್ದಾರಿ ಇತ್ತು. ಹಸಿವು ಹೊಟ್ಟೆಯನ್ನು ಉರಿಸ್ತಿದ್ರು ಕೂಡ ಪುಸ್ತಕ ಹಿಡಿದು ರಾತ್ರಿ ಪೂರ್ತಿ ಓದಿದ್ಲು. ನಮ್ಮ ಬಡತನ ಮುಗಿಯಬೇಕಿದ್ರೆ ಒಂದೇ ಒಂದು ಹಾದಿ ಬೇಕೇ ಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ಲು. ಸಾಕಷ್ಟು ಸವಾಲುಗಳು, ಸಮಾಜದ ಕುಚೋದ್ಯ ಮಾತುಗಳು ಎಲ್ಲವೂ ಕೂಡ ಮಿಟ್ಟಿ ನಿಂತು ಓದು ಮುಗಿಸಿದ ಮೇಲೆಯೂ ಕೂಡ ಆಕೆಗೆ ಸಿಕ್ಕಿದ್ದು ದೊಡ್ಡ ಉದ್ಯೋಗ ಅಲ್ಲ. ದಿನಕ್ಕೆ ಕೇವಲ 150ರಿಂದ 250 ರೂಪಾಯಿ ದುಡಿಯಬಲ್ಲಂತಹ ಒಂದು ಸಣ್ಣ ಕೆಲಸ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರೂ ಕೂಡ ಸಿಗುತ್ತಿದ್ದಂಥ ಆ ಚಿಲ್ಲರೆ ಕಾಸು ಬದುಕಿನ ನಿರ್ವಹಣೆಗೆ ಸಾಕಾಗ್ತಿರಲಿಲ್ಲ. ಇದರ ನಡುವೆ ಆ ತಾಯಿ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ತನ್ನ ಮಗಳನ್ನು ಸಾಕ್ತಾ ಇದ್ರೂ ಕೂಡ ಸಮಾಜದಲ್ಲಿ ಬರ್ತಿದ್ದಂಥ ಮಾತುಗಳು ತಾಯಿಯನ್ನ ಮಗಳನ್ನ ಇಬ್ಬರನ್ನು ಕೂಡ ಒಂದು ರೀತಿಯಲ್ಲಿ ಬೆನ್ನಿಗೆ ಎದೆಗೆ ಚೂರಿ ಹಾಕುವಂಥ ಮಾತುಗಳೇ. ಅಂತಹ ಕುಚೋದ್ಯದ ಮಾತುಗಳನ್ನು ಆಡ್ತಾ ಇದ್ರು, ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ರು. ಕೆಟ್ಟ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕೆಲವರು ತುಂಬ ಹೀನಾಯವಾಗಿ ಮಾತನಾಡಿದರು. ಇವೆಲ್ಲವನ್ನು ಕೂಡ ಸಹಿಸಿಕೊಂಡು ಬಡತನದ ಜೊತೆಗೆ ವಿಧಿ ಆಕೆಯ ಬದುಕಿನಲ್ಲಿ ಆಡಿದಂತಹ ಎಲ್ಲ ಆಟವನ್ನು ಕೂಡ ಸಹಿಸಿಕೊಂಡು ಇವತ್ತಿಗೆ ಏನಾದರೂ ಮಾಡಿ ಸಾಧನೆಯನ್ನು ಮಾಡಬೇಕು, ಏನಾದರೂ ಮಾಡಿ ನನ್ನ ಹೆತ್ತ ಅಮ್ಮನ ಅನಾರೋಗ್ಯವನ್ನು ಬಗೆಹರಿಸಬೇಕು ಅನ್ನುವಂಥ ಕನಸನ್ನು ಹೊತ್ತಿದ್ದಾಳೆ. ತನ್ನನ್ನು ಇಷ್ಟು ಕಷ್ಟಪಟ್ಟು ಸಾಕಿದಂಥ ಅಮ್ಮ ಇವತ್ತು ಹುಷಾರಿಲ್ಲದೆ ಹಾಸಿಗೆ ಹಿಡಿದಿದ್ದಾರೆ. ಆಕೆಯನ್ನು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸೋದಕ್ಕೆ ಕುಮಾರಿಯ ಕೈಯಲ್ಲಿ ದುಡ್ಡಿರಲಿಲ್ಲ. ದಿನಕ್ಕೆ ಸಿಗುವಂಥ 150-250 ರೂಪಾಯಿ ದುಡ್ಡನ್ನು ಹಿಡ್ಕೊಂಡು ಮನೆಯನ್ನು ನಿಭಾಯಿಸೋದು, ಅಮ್ಮನ ಆಸ್ಪತ್ರೆ ವೆಚ್ಚವನ್ನು ಭರಿಸೋದು, ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಪ್ರತಿಯೊಂದು ಕ್ಷಣವೂ ಕೂಡ ಆಕೆಯನ್ನು ಒಂದು ದೊಡ್ಡ ಅಪರಾಧ ಪ್ರಜ್ಞೆಯನ್ನು ಕಾಡೋದಕ್ಕೆ ಶುರು ಮಾಡ್ತು. ನನ್ನನ್ನು ಸಾಕಿದಂಥ ಅಮ್ಮನಿಗೆ ನಾನು ಏನೂ ಕೂಡ ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಕತ್ತಲಲ್ಲಿ ಕುಳಿತು ಅದೆಷ್ಟೋ ದಿನ ಕಣ್ಣೀರನ್ನು ಹಾಕಿದ್ದಾಳೆ ಅನ್ನೋದಕ್ಕೆ ಇವತ್ತು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಹಾಕಿದಂಥ ಕಣ್ಣೀರೇ ಸಾಕ್ಷಿ. ಬಿಗ್ ಬಾಸ್ ಆಡಿಷನ್ನ ಈ ದೃಶ್ಯಗಳು, ವೇದಿಕೆಯಲ್ಲಿ ನಿಂತು ಆಕೆ ಮಾತನಾಡ್ತಿರುವಂಥ ಮಾತುಗಳು, ಅಂದರೆ ನಾವು ಆರಂಭದಲ್ಲಿ ಕುಮಾರಿಯನ್ನು ನೋಡಿದ್ದಕ್ಕೂ ಈಗ ನಾವು ಕುಮಾರಿಯನ್ನು ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕುಮಾರಿ ಇವತ್ತು ಸೋತು ಕುಳಿತು ಕಣ್ಣೀರನ್ನು ಹಾಕ್ತಿರೋದಲ್ಲ, ಆಕೆಯ ನಿಜ ಬದುಕಿನ ಮತ್ತೊಂದು ಪುಟವನ್ನು ನಮ್ಮೆಲ್ಲರೂ ಕೂಡ ತೆರೆದು ತೋರಿಸಿದ್ದಾಳೆ. ಆಕೆ ಪಟಪಟ ಅಂತ ಹೇಳ್ಬಿಟ್ಟು ಮಾತನಾಡ್ಬೋದು, ತಮಾಷೆ ಮಾಡ್ಬೋದು, ಹಾಗೇನೆ ತುಂಬ ಚೈಲ್ಡ್ ಥರ ಬಿಹೇವ್ ಮಾಡ್ಬೋದು. ಆದರೆ ಅದರ ಹಿಂದೆ ಆಕೆ ಅನುಭವಿಸ್ತಿರುವಂಥ ನೋವು, ಆಕೆ ಎದುರಿಸ್ತಿರುವಂಥ ಸವಾಲು, ಆಕೆ ಒಂದು ರೀತಿಯಲ್ಲಿ ಬದುಕಿನ ಜೊತೆಗೆ ಯುದ್ಧವನ್ನೇ ಮಾಡ್ತಾ ಇದ್ದಾಳೆ ಅನ್ನುವಂತಹ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಎಂಥವರೆಗೂ ಕೂಡ ಒಂದು ಸ್ಫೂರ್ತಿಯೇ. ಜೊತೆಗೆ ಇಡೀ ವೇದಿಕೆಯೇ ಕುಮಾರಿಗೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥ ಧೈರ್ಯವನ್ನು ತುಂಬಿದೆ. ಕರ್ನಾಟಕವೂ ಕೂಡ ಇವತ್ತು ಕುಮಾರಿಗೆ ಧೈರ್ಯವನ್ನು ತುಂಬ್ತಾ ಇದೆ. ಯಾವ ಬಡತನ ಆಕೆಯನ್ನು ಇಲ್ಲಿವರೆಗೆ ತಂದು ನಿಲ್ಲಿಸ್ತೋ ಅದೇ ಬಡತನದ ವಿರುದ್ಧ ಗೆದ್ದು ನಿಲ್ಲೋದಕ್ಕೆ ವೇದಿಕೆ ಹತ್ತಿದ್ದಾಳೆ ಕುಮಾರಿ. ಬಿಗ್ ಬಾಸ್ ವೇದಿಕೆಯಲ್ಲಿ ಇಂತಹ ಕುಮಾರಿ ಯಾವತ್ತೂ ಕೂಡ ಸೋಲಬಾರದು. ಇಂತಹ ಕುಮಾರಿ ಗೆಲ್ಲಬೇಕು. ಆಕೆಯನ್ನು ನಾವೆಲ್ಲರೂ ಕೂಡ ಗೆಲ್ಲಿಸಬೇಕು. ಆಕೆಯ ಬದುಕಿನ ಕಷ್ಟಗಳು ದೂರ ಆಗಬೇಕು. ಆಕೆಯ ಕೈಯನ್ನು ನಾವೆಲ್ಲರೂ ಕೂಡ ಹಿಡಿದು ಎತ್ತಿ, ಮಗಳೇ ನಿಮ್ಮ ಜೊತೆಗೆ ನಾನಿದ್ದೀ ಅಂತ ಹೇಳ್ಬಿಟ್ಟು ಧೈರ್ಯ ಕೊಡಬೇಕು. ಆ ಕೆಲಸ ನಾವೆಲ್ಲರೂ ಕೂಡ ಮಾಡಲೇಬೇಕು. ಅದಕ್ಕೆ ಮುಖ್ಯವಾಗಿ ಬಿಗ್ ಬಾಸ್ ಕೂಡ ಈಕೆಗೆ ಒಂದೊಳ್ಳೆ ಅವಕಾಶವನ್ನು ಕೊಡಬೇಕಾಗ್ತದೆ. ಆಗ ಇದು ದೇಶದ ಕೋಟ್ಯಾಂತರ ಬಡ ಕುಟುಂಬದ ಮಕ್ಕಳ ಕಣ್ಣೀರು ಒರೆಸುವಂತಹ ಒಂದು ಸ್ಫೂರ್ತಿದಾಯಕ ಇತಿಹಾಸ ಆಗಿ ಬಿಡ್ತದೆ. ಇವತ್ತು ಕುಮಾರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸುವಂಥ ಕನಸನ್ನು ಕಾಣ್ತಾ ಇದ್ದಾಳೆ. ಆಕೆ ಗೆಲ್ಲೋದು ಕೇವಲ ಒಂದು ಶೋ ಅಥವಾ ಟ್ರೋಫಿಗಾಗಿ ಅಲ್ಲ, ತನ್ನ ಅಮ್ಮನಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ, ತನ್ನ ಹೆತ್ತಾಕೆಯ ಕಣ್ಣೀರನ್ನು ಒರೆಸೋಕೆ. ದಿನಕ್ಕೆ 150-200 ರೂಪಾಯಿ ದುಡಿಯುವಂಥ ಈ ಸ್ವಾಭಿಮಾನಿ ಮಗಳ ಕಣ್ಣೀರು ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನು ತಟ್ಟಿದೆ. ಅಗ್ನಿ ಪರೀಕ್ಷೆಯ ಬೆಂಕಿಯಲ್ಲಿ ಬೆಂದು ಬಂದಿರುವಂಥ ಈ ಕುಮಾರಿಯ ಬದುಕಿನಲ್ಲಿ ಬಿಗ್ ಬಾಸ್ ಹೊಸ ಬೆಳಕನ್ನು ತರಲಿ. ಆಕೆಯ ಅಮ್ಮ ಶೀಘ್ರವಾಗಿ ಗುಣಮುಖವಾಗಲಿ. ಈಕೆಯ ಕನಸುಗಳೆಲ್ಲವೂ ಕೂಡ ನನಸಾಗಲಿ ಅನ್ನೋದು ನಮ್ಮ ಆಶಯ, ನಮ್ಮ ಹಾರೈಕೆ. ಆಲ್ ದ ಬೆಸ್ಟ್ ಕುಮಾರಿ. ನಿಮ್ಮ ಅಭಿಪ್ರಾಯ ಏನೋ, ನಿಮ್ಮ ಹಾರೈಕೆ ಏನೋ, ನಿಮ್ಮ ಈಕೆಗೆ ಒಂದು ಬೆಂಬಲವಾಗಿ
ನಿಮ್ಮ ಧೈರ್ಯದ ಮಾತುಗಳು, ಪ್ರತಿಯೊಂದು ಧೈರ್ಯದ ಮಾತುಗಳು ಈಕೆಗೆ ಸ್ಫೂರ್ತಿದಾಯಕವೇ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಧೈರ್ಯದ ಮಾತನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮ ಬೆಂಬಲವು ಕೂಡ ಕುಮಾರಿಗೆ ಯಾವತ್ತೂ ಕೂಡ ಇರಲಿ ಅನ್ನೋದು ನಮ್ಮ ಬೇಡಿಕೆ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.